ಟೋಲಿನ ಇದಕ್ಕೆ ಪರಾಮರ್ಶೆ ಮಾಡೋಕ್ಕೆ ಸಮಿತಿ ರಚನೆ ಮಾಡಿ ಅಂತ ನಿರ್ಧಾರ ಮಾಡಿದೆ ಸರ್. ಸೊ ಏನು ಚರ್ಚೆ ಆಯ್ತಾ ಸರ್ ಅದು? ಇಲ್ಲ, ಹೇಳಿದ್ದಾರೆ ನಮಗೆ ಜನರಲ್ ಸೆಕ್ರೆಟರಿ ರಾಹುಲ್ ಗಾಂಧಿ ಅವರು ಬಂದಾಗ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಾವು ಮೀಟಿಂಗ್ ಕರೀತಾ ಇದ್ದೀವಿ, ನಾವು ಮೀಟಿಂಗ್ ಕರೆದು ಮಾತಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ಸಿಟಿದು ಮಾತಾಡ್ತೀವಿ, ಬೇರೆ ಬೇರೆ ಎಲ್ಲ ಒಂದು ಡೇಟ್ ಎಲ್ಲ ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡಿಬಿಟ್ಟೆಲ್ಲ ಪರಿಶೀಲನೆ ಮಾಡಲೇಬೇಕು ನಾವು. ಯಾಕೆಂದರೆ ನಾವು ವಿಮರ್ಶೆ ಮಾಡ್ಕೊಳ್ಬೇಕು, ಎಲ್ಲಿ ತಪ್ಪಾಗಿದೆ, ಏನಾಗಿದೆ, ಯಾಕೆ ಕೆಲವು ಕಡೆ ಹೆಚ್ಚು ಕಮ್ಮಿ ಆಗಿದೆ, ಇವೆಲ್ಲ ಕೂಡ ನೋಡಬೇಕು. ಬಟ್ ಯಾರೂ ಮೀಡಿಯಾಗೆ ಮಾತಾಡಬಾರ್ದು ಅಂತ ನಾನು ಎಲ್ಲರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಿದ್ದೆ. ಮೀಡಿಯಲ್ಲಿ ಮಾತಾಡೋದಲ್ಲ, ಇಟ್ ಈಸ್ ಫ್ಯಾಕ್ಟ್ ಫೈಂಡಿಂಗ್. ಅದನ್ನು ಎಲ್ಲೆಲ್ಲಿ ಏನಾಗಿದೆ ಅಂತ ಅದಕ್ಕೊಂದು ಮುಂದಕ್ಕೆ ಪರಿಹಾರ ಹುಡುಕುವಂಥ ಕೆಲಸ. ನಮಗೊಂದು ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ. ಸೊ ಎಚ್ಚರಿಕೆ ನಾವು ಮುಂದಕ್ಕೆ ಇರಬೇಕು. ಇದು ಅಟ್ಲೀಸ್ಟ್ ಈಗಾರು ಕೂಡ ನಮಗೆ ಅರಿವಾಗಬೇಕು ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ ಅಂತೇಳಿ ಅದನ್ನ ಸರಿ ಮಾಡ್ಕೊಡ್ತೀವಿ. ಅಧ್ಯಕ್ಷರು ಕೂಡ ಬೇಸರ. ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕರ್ನಾಟಕ ಮತ್ತು ಹಿಮಾಚಲ ಪ್ರದೇಶದಲ್ಲಿ ನ್ಯಾಚುರಲ್ ನೋಡ್ರಿ, ನಾವು 14-15 ಸೀಟ್ ಬಂದೇ ಬರ್ತೀವಿ ಅಂತ ನಮಗೆ ವಿಶ್ವಾಸ ಇತ್ತು. ಅದರಲ್ಲಿ ನಾವು ಫೇಲ್ ಆಗಿದ್ದೀವಿ. ಅದೇನು ಇಲ್ಲ ಅಂತ ಹೇಳೋದಿಲ್ಲ. ಜನ ಏನು ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ. ಇನ್ನು ಕೆಲವ್ರಿಗೆಲ್ಲ ಸ್ವಂತ ಊರುಗಳಲ್ಲೇ ಲೀಡರ್ಗಳ ಊರುಗಳಲ್ಲೇ ಸ್ವಲ್ಪ, ಈಗ ನನ್ನ ಕ್ಷೇತ್ರದಲ್ಲೇ ಕೆಲವು ಲೀಡರ್ಗಳ ಊರಲ್ಲಿ ಓಟ್ಗಳು ಬಂದಿಲ್ಲ. ಸೊ ನಾನು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀನಿ, ಯಾಕೆ ಹಿಂಗಾಗಿದೆ, ಏನಾಗಿದೆ. ಬೇಕಾದಷ್ಟು ಇಂಡಿವಿಜುವಲ್ ಕಾಸುಗಳಿರ್ಬೋದು, ಬಟ್ ಸೋಲೆ ಓಟ್ ಕಡಿಮೆ ಆಗಿರೋದು ಒಪ್ಕೊಳ್ಳೇಬೇಕಲ್ಲ. ಜನ ಏನು ತೀರ್ಮಾನ ಕೊಟ್ಟಾರೆ, ಏನು ಯಾವುದೋ ಒಂದು ಸೊಬ್ಬು ಬೆಳೆದ್ರೆ ಯಾರು ಏನು ಕೇಳಲ್ಲ. ಹ್ಯಾವ್ ಟು ಸೆಟ್ ಇಟ್ ರೈಟ್. ಸರ್, ಕೆಲವು ಸಚಿವರು ಬಂದು ದೂರು ಕೊಟ್ಟಿದ್ದಾರೆ ಅಂತ ಹೇಳಿ ನಿಜಾನೇ ಸರ್? ಏನು ಕೆಲವು ಸೋಲಿಗೆ ನಮ್ಮ ಶಾಸಕರು ಸಪೋರ್ಟ್ ಕೊಟ್ಟಿಲ್ಲ, ಬೇರೆ ಬೇರೆ ಕಾರಣಗಳಿಗೋಸ್ಕರ ಅವೆಲ್ಲ ನನಗೆ ಯಾರು ಬಂದು ಕೊಟ್ಟರೂ ಇಲ್ಲ, ಯಾರ ಮೇಲೆ ಕೊಟ್ಟರು ಏನು ಸುಖ ಇಲ್ಲ, ಅವೆಲ್ಲ ಏನು ಪ್ರಯೋಜನ ಆಗೋದಿಲ್ಲ. ನಾವು ನಮ್ಮ ಏರಿಯಾ ಯಾರು ಜವಾಬ್ದಾರಿ ತಗೊಂಡಿರ್ತಾರೆ ಅವರೇ ಅದಕ್ಕೆ ಉತ್ತರ ಕೊಡಬೇಕು. ಕಾರ್ಯಕರ್ತರ ಹತ್ರ ಮಾತಾಡಬೇಕು, ಏನು ತಪ್ಪಾಗಿದೆ, ಅದಕ್ಕೆ ಏನು ಸೊಲ್ಯೂಷನ್ ಅಂತ. ಅದಕ್ಕೆ ದೇ ಹ್ಯಾವ್ ಟು ಕಮ್ ಔಟ್ ವಿತ್ ಶಾಸಕ ಬಸವರಾಜ ಶಿವಗಂಗಾ ಅವರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು ಅವ್ರದೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು. ಯಾವ MLAಗಳು ಸುಮ್ಮನೆ ಮರ್ಯಾದೆಗೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೇದು. ಸರಿ.